ನಮಸ್ಕಾರ ಬಿಗ್ ಬಾಸ್. ನನ್ನ ಹೆಸರು ಗುರು ಪ್ರಸಾದ್ ಅಂತ. ನೀವು ಬಿಗ್ ಬಾಸ್ ಮನೇಲಿ ಏನಕ್ಕೆ ಇರಬೇಕು ಅಂತ ವಿಡಿಯೋ ಮಾಡು ಅಂತ ಹೇಳಿದ್ರಿ. ಏನಕ್ಕೆ ಇರಬೇಕು ಅಂತ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಾನು ಅಷ್ಟು ಬಿಗ್ ಬಾಸ್ ನೋಡಿದವನು ಅಲ್ಲ, ಮತ್ತು ಬಿಗ್ ಬಾಸಿಗೆ ಹೋಗ್ತೀನಿ ಅಂತ ಅಂದ್ಕೊಂಡವನು ಅಲ್ಲ. ಈ ಸರಿ ಕಾಮನ್ ಪೀಪಲ್ಸ್ಗಳಿಗೆ ಮತ್ತು ನಮ್ಮಂಥ ಬಡವರುಗಳಿಗೆ ತುಂಬ ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ತುಂಬ ಜನ ನನ್ನಂಥ ಮಿಡಲ್ ಕ್ಲಾಸ್ ಜನಗಳು, ತುಂಬ ದೊಡ್ಡ ಕನಸು ಕಟ್ಕೊಂಡಿರೋರು ಮತ್ತು ಅವ್ರ ಫ್ಯಾಮಿಲಿಗೋಸ್ಕರ ಇವರು ಬಿಗ್ ಬಾಸ್ ಮನೇಲಿ ಹೋಗಿ ಗೆದ್ದು ಬಂದರೆ ತುಂಬ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಆದಂಗೆ ಆಗುತ್ತೆ ಅಂತ ಅಂದ್ಕೊಂಡಿರೋರು ತುಂಬ ಜನ ಆಡಿಷನ್ ಕೊಟ್ಟಿದ್ದಾರೆ. ಯಾರು ಗೆದ್ದರೂ ಖುಷಿನೇ, ಯಾಕಂದರೆ ನಮ್ಮಂಥ ಕಾಮನ್ ಮ್ಯಾನ್ ಗೆದ್ದಿರ್ತಾನೆ, ಅವರಿಗೂ ನಮ್ಮ ಥರ ಎಷ್ಟೋ ಕಷ್ಟಗಳಿರುತ್ತೆ. ಬಿಗ್ ಬಾಸಿಂದ ಅವ್ರ ಕಷ್ಟನೂ ಪರಿಹಾರ ಆಗುತ್ತೆ. ಮತ್ತು ಏನಕ್ಕೆ ಬಿಗ್ ಬಾಸ್ ಮೇಲೆ ಇರಬೇಕು ಅಂತ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇನ್ನೊಂದಿಗೆ ಬಿಟ್ರಲ್ಲ, ಈ ನಿಮ್ಮ ಸ್ಪೆಷಾಲಿಟಿ ಬಗ್ಗೆ ವಿಡಿಯೋ ಮಾಡಿ ಅಂತ, ಅದ್ರ ಬಗ್ಗೆ ನಾನು ಹೇಳ್ಬೋದು. ಬಿಗ್ ಬಾಸ್ ನನ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾನು ತುಂಬ ಮಾತಾಡ್ತೀನಿ. ಇದೇ ನನ್ನ ಸ್ಪೆಷಾಲಿಟಿ. ಬೇಸಿಕಲಿ ನಾವು ಉತ್ತರ ಕರ್ನಾಟಕವರು, ವಿಜಯಪುರ ಡಿಸ್ಟಿಕ್ಕು ಮುದ್ದೇಬಿಹಾಳ ತಾಲೂಕು ಅಂತ ನಮ್ಮೂರು. ಇಲ್ಲಿವರೆಗೂ ನಾನು ಮಾತಾಡೋದು ನೋಡಿ ನಿಮಗೆ ನಾನು ಮಾತಾಡೋದೇ ಸ್ಪೆಷಾಲಿಟಿ ಅಂತ ಅನಿಸಿರುತ್ತೋ ಇಲ್ವೋ ಗೊತ್ತಿಲ್ಲ ಬಿಗ್ ಬಾಸ್. ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಿಗ್ ಬಾಸ್, ಈ ಸಲ ನಮ್ಮಂಥ ಎಲ್ಲ ಬಡವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಅನ್ಸಾತೈತ್ರಿ. ಅಷ್ಟೇ ಆಶ್ಚರ್ಯನೂ ಅನ್ಸಾತೈತಿ. ಎಷ್ಟೋ ಜನ ನನ್ನಂಥ ದೊಡ್ಡ ಕನಸು ಕಟ್ಕೊಂಡಿರೋರು ಆಡಿಷನ್ ಕೊಟ್ಟಿರ್ತಾರೆ, ಮತ್ತು ಎಷ್ಟೋ ಜನ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಂತೇಳಿ ಆಡಿಷನ್ ಕೊಟ್ಟಿರ್ತಾರೆ. ಎಲ್ಲರಿಗೆ ಆಲ್ ದ ಬೆಸ್ಟ್. ಮತ್ತು ಯಾರು ಸೆಲೆಕ್ಟ್ ಆಗ್ತೀರಿ ಅವ್ರಿಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಮತ್ತು ಬಿಗ್ ಬಾಸ್ ಈ 3 ನಿಮಿಷದ ವಿಡಿಯೋದಲ್ಲಿ ನಾವೇನಕ್ಕೆ ಬಿಗ್ ಬಾಸ್ ಮನೇಲಿ ಇರಬೇಕು ಮತ್ತು ನಮ್ಮ ಸ್ಪೆಷಾಲಿಟಿ ಬಗ್ಗೆ ಏನು ಅಂತ ಹೇಳೋದು, ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ಬಿಗ್ ಬಾಸ್, ನೀವು ಲೈವ್ ಆಡಿಷನ್ಗೆ ನನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಅನಿಸುತ್ತೆ ಬಿಗ್ ಬಾಸ್ ನಂದು ಮಾತಾಡೋದೇ ಸ್ಪೆಷಾಲಿಟಿ ಅಂತ, ಮತ್ತು ನಂದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ನಿಮಗೆ ಅನಿಸುತ್ತೆ ಬಿಗ್ ಬಾಸ್. ಇಷ್ಟು ಹೇಳಿ ನಾನು 4 ಮಾತು ಮುಗಿಸ್ತೀನಿ ಬಿಗ್ ಬಾಸ್. ಥ್ಯಾಂಕ್ ಯು.